ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಬೈಕಾಟ್ ಮಾಲ್ಡೀವ್ಸ್ ಅನ್ನೋ ಅಭಿಯಾನ ಆಲ್ರೆಡಿ 2-3 ದಿನಗಳಿಂದ ಭಾರತದಲ್ಲಿ ಜೋರಾಗಿ ನಡೀತಾ ಇದೆ. ಬೈಕಾಟ್ ಮಾಲ್ಡೀವ್ಸ್, ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್, ಈ ಥರದ ಅಭಿಯಾನ ಇಂಡಿಯಾದಲ್ಲಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದ್ದ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಮೋದಿ ಅವರು ಲಕ್ಷದ್ವೀಪಕ್ಕೆ ಹೋಗ್ಬಿಟ್ಟು ವಿಸಿಟ್ ಮಾಡಿ 1-2 ದಿನ ಅಲ್ಲಿದ್ದು 4 ಫೋಟೋ ಒಂದಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಇಷ್ಟೇ. ಯಾವಾಗ ಲಕ್ಷದ್ವೀಪಕ್ಕೆ ಹೋಗಿ ನರೇಂದ್ರ ಮೋದಿ ಅವರು ಒಂದಷ್ಟು ಫೋಟೋಗಳನ್ನು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರ ಮೂಲಕ ಲಕ್ಷದ್ವೀಪದ ಲಕ್ಷದ್ವೀಪದ ಸೌಂದರ್ಯವನ್ನು ಭಾರತಕ್ಕೆ, ಪ್ರಪಂಚಕ್ಕೆ ತೋರಿಸಿಕೊಟ್ರೋ, ಅಲ್ಲಿಂದ ಸ್ಟಾರ್ಟ್ ಆಯಿತು ಬೈಕಾಟ್ ಮಾಲ್ಡೀವ್ಸ್ ಆ್ಯಂಡ್ ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್ ಅನ್ನೋ ಅಭಿಯಾನ. ಈ ಅಭಿಯಾನ ಏನು ಮೋದಿ ಅಲ್ಲಿಗೆ ಹೋಗಿದ ತಕ್ಷಣ ಅಭಿಯಾನ ಸ್ಟಾರ್ಟ್ ಆಯಿತಾ? ಇಲ್ಲ. ಮೋದಿ ಅಲ್ಲಿಗೆ ಹೋಗಿ ಫೋಟೋನ ಅಪ್ಲೋಡ್ ಮಾಡಿ ಏನು ಲಕ್ಷದ್ವೀಪದ ಸೌಂದರ್ಯವನ್ನು ಭಾರತೀಯರಿಗೆ ತೋರಿಸಿ ಆದ ನಂತರ ಮಾಲ್ಡೀವ್ಸ್ನಲ್ಲಿರುವ 3 ಸಚಿವರು ಒಂದಷ್ಟು ತಮ್ಮ ನಾಲ್ಗೆಯನ್ನು ಹರಿಬಿಡುವಂಥ ಕೆಲಸವನ್ನು ಟ್ವಿಟರ್ನಲ್ಲಿ ಮಾಡುವ ಮೂಲಕ ರೋಡಲ್ಲಿ ಹೋಗುವ ಮಾರಿಯನ್ನು ಮನೆ ಒಳಗಡೆ ಎಳ್ಕೊಳ್ಳುವಂತಹ ಕೆಲಸವನ್ನು ಮಾಲ್ಡೀವ್ಸ್ನ ಆ 3 ಜನ 3 ಬಿಟ್ಟ ಸಚಿವರು ಮಾಡಿದರು. ಏನು ಮಾಡಿದರು? ಭಾರತ ಕೊಳಕು ದೇಶ, ಭಾರತದಲ್ಲಿ ಟಾಯ್ಲೆಟ್ ಮಾಡೋದಕ್ಕೆ ಟಾಯ್ಲೆಟ್ ರೂಮ್ಗಳೇ ಇಲ್ಲ, ಅವರು ಬಯಲು ಮಲಮೂತ್ರ ವಿಸರ್ಜನೆಯನ್ನು ಈಗಲೂ ಮಾಡ್ತಾರೆ, ಅವರು ಬೀಚ್ನಲ್ಲಿ ಕೂತ್ಕೊಂಡು ಟಾಯ್ಲೆಟ್ ಮಾಡ್ತಾರೆ, ಅವರ ಹೋಟೆಲ್ನಲ್ಲಿರುವ ರೂಮ್ಗಳು ಗಬ್ಬು ನಾರ್ತಾ ಇರುತ್ತೆ. ಸೊ ಇಷ್ಟೆಲ್ಲ ತೊಂದರೆಗಳಿರುವಾಗ ಬೀಚ್ ಟೂರಿಸಮ್ಗೆ ಇಂಡಿಯಾ ಮಾಲ್ಡೀವ್ಸ್ಗೆ ಪೈಪೋಟಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇಂಡಿಯಾದ ಜನರು ಮಾಲ್ಡೀವ್ಸ್ಗೆ ಬರ್ತಾರೆ, ಇಂಡಿಯಾದ ಬೀಚ್ಗಳಿಗೆ ಹೋಗಲ್ಲ. ಯಾಕಂದರೆ ಇಂಡಿಯಾದ ಬೀಚ್ಗಳು ಗಲೀಜು, ಇಂಡಿಯಾದ ಬೀಚ್ಗಳಲ್ಲಿರುವ ರೆಸಾರ್ಟ್ಗಳು, ರೂಮ್ಗಳು ಗಬ್ಬುನಾಥ ಎನ್ನುವ ರೀತಿಯಲ್ಲಿ ಟ್ವೀಟ್ಗಳನ್ನು ಮಾಡುವ ಮೂಲಕ ಭಾರತದ ಕೆಂಗಣ್ಣಿಗೆ ಗುರಿಯಾಗಿದ್ರು. ಈ ರೀತಿ ಟ್ವೀಟ್ಗಳು ಯಾವಾಗ ವೈರಲ್ ಆಗೋಕೆ ಸ್ಟಾರ್ಟ್ ಆಯಿತೋ, ಇಂಡಿಯಾದ ಜನ ರೊಚ್ಚಿಗೆದ್ರು. ಬೈಕಾಟ್ ಮಾಲ್ಡೀವ್ಸ್ ಎನ್ನುವ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ರು. ಬಾಲಿವುಡ್ ತಾರೆಯರಿರ್ಬೋದು, ರಾಜಕಾರಣಿಗಳಿರ್ಬೋದು, ಸ್ಪೋರ್ಟ್ಸ್ಮನ್ಗಳಿರ್ಬೋದು, ಕ್ರಿಕೆಟರ್ಗಳಿರ್ಬೋದು, ಎಲ್ಲರೂ ಮುಗಿಬಿದ್ರು ಮಾಲ್ಡೀವ್ಸ್ ದೇಶದ ಮೇಲೆ. ಬೈಕಾಟ್ ಮಾಲ್ಡೀವ್ಸ್ ಅಂತ. ಬೈಕಾಟ್ ಮಾಲ್ಡೀವ್ಸ್ ಯಾವಾಗ ಇಂಡಿಯಾದಲ್ಲಿ ಸ್ಟಾರ್ಟ್ ಆಯಿತೋ, 8,000ಕ್ಕೂ ಅಧಿಕ ಹೋಟೆಲ್ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗೋಯಿತು. 2,500ಕ್ಕೂ ಅಧಿಕ ಫ್ಲೈಟ್ ಟಿಕೆಟ್ಗಳು ಕ್ಯಾನ್ಸಲ್ ಆಗೋಯಿತು. ಈಗ ನೆಕ್ಸ್ಟು ಹೋಗೋದಕ್ಕೆ ಏನು ಬುಕ್ಕಿಂಗ್ ಮಾಡ್ಕೊಂಡಿದ್ರು ಆ ಜನರೆಲ್ಲ ನಾವು ಮಾಲ್ಡೀವ್ಸ್ಗೆ ಹೋಗಲ್ಲ, ಮಾಲ್ಡೀವ್ಸ್ ಬುಕ್ಕಿಂಗ್ನ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಕ್ಯಾನ್ಸಲ್ ಮಾಡಿದಂತಹ ಸ್ಕ್ರೀನ್ ಶಾಟ್ಗಳನ್ನು ಒಂದೊಂದೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಟ್ಟು ಮಾಲ್ಡೀವ್ಸ್ನಲ್ಲಿರುವ ಕೆಲವು ಸಚಿವರುಗಳಿಗೆ, ಮಿನಿಸ್ಟ್ರಿಗಳಿಗೆ, ಜನಗಳಿಗೆ ಟ್ಯಾಗ್ ಮಾಡೋದಕ್ಕೆ ಶುರು ಮಾಡಿದರು. ಇದರಿಂದ ಮಾಲ್ಡೀವ್ಸ್ಗೆ ಗೊತ್ತಾಯಿತು, ನಾನು ಎಂಥ ಮಣ್ಣು ತಿನ್ನುವ ಕೆಲಸವನ್ನು ಮಾಡ್ಕೊಂಡಿದ್ದೀನಿ ಅಂತ. ಸೊ ಇದಾದ ಮೇಲೆ ಈಗ ಆಲ್ರೆಡಿ ಏನು ಬೈಕಾಟ್ ಮಾಲ್ಡೀವ್ಸ್ ಅನ್ನೋ ಅಭಿಯಾನ ಶುರುವಾಗಿರುವಂತಹ ಸಂದರ್ಭದಲ್ಲೇ ಅಲ್ಲಿನ ಅಧ್ಯಕ್ಷ ಟರ್ಕಿ ದೇಶಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದ, ಅಲ್ಲಿಂದ ಚೀನಾ ದೇಶಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದ, ಆರಾಮಾಗಿ ದೇಶ ಸುತ್ತುತ್ತಾ ಇದ್ದ, ಇಲ್ಲಿ ಈ ಥರ ಬೆಂಕಿ ಹಚ್ಚಿಸ್ಬಿಟ್ಟು. ಓಕೆನಾ? ಯಾವಾಗ ಈ ಬೈಕಾಟ್ ಮಾಲ್ಡೀವ್ಸ್ ಅನ್ನೋದು ಸ್ಟಾರ್ಟ್ ಆಯಿತು, ಅದರ ಬಿಸಿ ಮಾಲ್ಡೀವ್ಸ್ನ ಅಧ್ಯಕ್ಷನಿಗೆ ಮುಟ್ಟಿತು, ಅದರ ಮೊದಲ ಹೆಜ್ಜೆ ಎಂಬಂತೆ ಆ 3 ಜನ 3 ಬಿಟ್ಟ ಸಚಿವರನ್ನು ಸಚಿವ ಸಂಪುಟದಿಂದ ವಜಾ ಮಾಡ್ತಾನೆ. ವಜಾ ಮಾಡಿ ಆದಮೇಲೆ ಏನು ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೋದಾಗ ಆತನಿಗೆ ಅರ್ಥವಾಗುತ್ತೆ, ಭಾರತದ ಬೈಕಾಟ್ ಮಾಲ್ಡೀವ್ಸ್ ಅನ್ನೋ ಅಭಿಯಾನ ಹಿಂಗೆ ಮುಂದುವರೆದ್ರೆ ಮುಂದೊಂದು ದಿನ ಮಾಲ್ಡೀವ್ಸ್ನ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ, ಮಾಲ್ಡೀವ್ಸ್ನ ಸ್ಥಿತಿ ಚಿಂತಾಜನಕವಾಗುತ್ತೆ. ಇದು ಹಿಂಗೆ ಕಂಟಿನ್ಯೂ ಆದರೆ ನಮಗೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಆ 3 ಜನ ಸಚಿವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಭಾರತದ ಬಳಿ ಕ್ಷಮೆ ಕೇಳ್ತಾನೆ ಮಂಚ. ಈಗ ಆಲ್ರೆಡಿ ಮಂಡಿಯೂರಿಗೆ ಕ್ಷಮೆ ಕೇಳೋದೊಂದೇ ಬಾಕಿ ಬಂದು ಭಾರತದ ಮುಂದೆ ನಿಂತ್ಕೊಂಡು, ನಾವು ಮಾಡಿದ ತಪ್ಪಾಯಿತು, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ, ಇನ್ಮೇಲೆ ಹಿಂಗೆ ಮಾಡಲ್ಲ, ಭಾರತದ ಜೊತೆ ಮಾಲ್ಡೀವ್ಸ್ಗೆ ಭಾರತದ ಸಂಬಂಧದ ಅವಶ್ಯಕತೆ ತುಂಬ ಇದೆ ಅನ್ನುವ ರೀತಿಯಲ್ಲಿ ಈಗ ಆಲ್ರೆಡಿ ಮಾಲ್ಡೀವ್ಸ್ ಕಡೆಯಿಂದ ರಿಕ್ವೆಸ್ಟ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಯಾವ ಥರ ರಿಕ್ವೆಸ್ಟ್ಗಳು ಅಂತಂದರೆ, ಟರ್ಕಿ ದೇಶಕ್ಕೆ ಪ್ರವಾಸ ಕೈಗೊಂಡಿದ್ರಲ್ಲ, ಚೀನಾ ದೇಶಕ್ಕೆ ಪ್ರವಾಸ ಕೈಗೊಂಡಿದ್ನಲ್ಲ ಆ ಅಧ್ಯಕ್ಷ, ಮಾಲ್ಡೀವ್ಸ್ನ ಅಧ್ಯಕ್ಷ, ಆತ ನಾನು ಭಾರತಕ್ಕೂ ಕೂಡ ಬರ್ತೀನಿ, ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಭಾರತದ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅಂಥ ಸಿಚುವೇಶನ್ನು ಇವತ್ತು ನಿರ್ಮಾಣ ಆಗಿದೆ. ಅದನ್ನು ನೋಡಿ ನಮಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆ. ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ನಾವು ನೋಡೋದೇ ಆದರೆ, ಬೈಕಾಟ್ ಮಾಲ್ಡೀವ್ಸ್ ಅನ್ನೋ ಏನು ಅಭಿಯಾನ ಟ್ರೆಂಡಿಂಗಿಗೆ ಆದಮೇಲೆ ಗೊತ್ತಾಯಿತು, ಪ್ರತಿ ವರ್ಷ ಒಂದು 3 ಲಕ್ಷಕ್ಕಿಂತ ಅಧಿಕ ಜನ ಭಾರತೀಯರು ಮಾಲ್ಡೀವ್ಸ್ ಪ್ರವಾಸವನ್ನು ಕೈಗೊಳ್ತಾ ಇದ್ರು. ಮಾಲ್ಡೀವ್ಸ್ನ ಆರ್ಥಿಕತೆಗೆ ತನ್ನದೇ ಆದಂತಹ ಕೊಡುಗೆಯನ್ನು ಭಾರತದ ಜನರು ಕೊಡ್ತಾ ಇದ್ರು. ಅವರೆಲ್ಲರೂ ಕಂಪ್ಲೀಟಾಗಿ ಮಾಲ್ಡೀವ್ಸ್ಗೆ ಬರೋದನ್ನೇ ನಿಲ್ಲಿಸಿಬಿಟ್ರೆ
ನಿಲ್ಲಿಸ್ಬಿಟ್ರೆ 11% ಆದಾಯ ಮಾಲ್ಡೀವ್ಸ್ದು ಕಮ್ಮಿ ಆಗುತ್ತೆ ಅನ್ನೋದು ಗೊತ್ತಾಯಿತು. ಗೊತ್ತಾದ ತಕ್ಷಣ ಇದು ಹಿಂಗೆ ಕಂಟಿನ್ಯೂ ಆದರೆ ಸರಿ ಹೋಗಲ್ಲ ಅಂತ ಕೈ ಮುಗಿಯೋ ಸಿಚುವೇಶನ್ಗೆ ಮಾಲ್ಡೀವ್ಸ್ನ ಅಧ್ಯಕ್ಷ ಬಂದಿದ್ದಾನೆ. ಇದು ಪಾಯಿಂಟ್ ನಂಬರ್ 1. ಅದರ ಜೊತೆಗೆ ಪಾಯಿಂಟ್ ನಂಬರ್ 2 ಏನಪ್ಪ ಅಂತಂದರೆ, ಏನು ಈ ಮಾಲ್ಡೀವ್ಸ್ನ ಅಧ್ಯಕ್ಷ ಚೀನಾದ ಪ್ರವಾಸದಲ್ಲಿದ್ದ, ಚೀನಾದ ಪ್ರವಾಸದಲ್ಲಿ ಇರುವಂತಹ ಸಂದರ್ಭದಲ್ಲೇ ಮಾಲ್ಡೀವ್ಸ್ನಲ್ಲಿ ಇರುವ ಜನರು, ಮಾಲ್ಡೀವ್ಸ್ನ ವಿಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದೆ. ಮಾಲ್ಡೀವ್ಸ್ನ ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋಕೆ ರೆಡಿಯಾಗಿದೆ. ನೀವು ಬಂದು ಒಂದು ಫ್ಲೋರ್ ಟೆಸ್ಟ್ನ ಮಾಡಬೇಕು. ನಿಮಗೆ ಅಂದರೆ ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ಸದಸ್ಯರತ್ತ ಕೇಳ್ಕೊಳ್ಳುತ್ತೆ, ನಿಮ್ಮ ಪಕ್ಷದ ಅಧ್ಯಕ್ಷ ಭಾರತದ ಸಲುವಾಗಿ ತೆಗೆದುಕೊಳ್ತಾ ಇರುವಂತಹ ನೀತಿ ಸರಿಯಾಗಿದೆಯಾ ಅಂತ ಯೋಚನೆ ಮಾಡಿ. ಸರಿಯಾಗಿದ್ದರೆ ಅವನಿಗೆ ಬೆಂಬಲ ಕೊಡೋರು ಎಷ್ಟು ಜನ, ಅದರ ಜೊತೆಗೆ ಭಾರತದ ವಿರುದ್ಧದ ನೀತಿಯನ್ನು ತಾಳಿರುವ ಅಧ್ಯಕ್ಷನ ವಿರುದ್ಧ ಇರೋರು ಎಷ್ಟು ಜನ ಅನ್ನೋದನ್ನು ಅವರ ಪಕ್ಷಕ್ಕೆ ಬಿಡುವ ಮೂಲಕ ಒಂದು ಫ್ಲೋರ್ ಟೆಸ್ಟ್ಗೆ ಮುಂದಾಗತ್ತೆ. ಅಂದರೆ ಚೀನಾದಿಂದ ಆತ ಮಾಲ್ಡೀವ್ಸ್ಗೆ ವಾಪಸ್ ಬರೋದ್ರೊಳಗಡೆ ಆತನ ಅಧ್ಯಕ್ಷ ಪಟ್ಟದಿಂದನೇ ಆತನನ್ನು ಕಿತ್ತಾಕಬೇಕು ಅನ್ನುವ ನಿರ್ಧಾರವನ್ನು ಅಲ್ಲಿಯ ವಿಪಕ್ಷಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಯ ಜನಗಳು ರೊಚ್ಚಿಗೆಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರ ಬಿಸಿ ಬುಡಕ್ಕೆ ತಟ್ಟಿದಾಗ ಆತ ತೀರ್ಮಾನ ಮಾಡ್ತಾನೆ, ಇದು ಹಿಂಗೆ ಹೋದರೆ ಸರಿ ಹೋಗಲ್ಲ, ಮುಂದೊಂದು ದಿನ ನಾವು ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಸೋಣ, ಬೈಕಾಟ್ ಮಾಲ್ಡೀವ್ಸ್ ಅಭಿಯಾನವನ್ನು ಸ್ಟಾಪ್ ಮಾಡಿಸೋಣ, ದಯಮಾಡಿ ಭಾರತೀಯರು ನಮ್ಮ ದೇಶಕ್ಕೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ನಾನು ಅಧ್ಯಕ್ಷ ಆದಮೇಲೆ ಭಾರತಕ್ಕೆ ಇದುವರೆಗೂ ಹೋಗಿಲ್ಲ, ಭಾರತಕ್ಕೆ ಭೇಟಿ ನೀಡುವಂತಹ ಸಂದರ್ಭವನ್ನು ನಿರ್ಮಾಣ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಭಾರತ ಸರ್ಕಾರದ ಮುಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ. ನಾನು ಭಾರತಕ್ಕೆ ಬರ್ತೀನಿ, ಈ ತಿಂಗಳ ಅಂತ್ಯದ ಒಳಗಡೆ ನನಗೊಂದು ಅವಕಾಶವನ್ನು ಮಾಡಿಕೊಡಿ, ಭಾರತೀಯರು ದಯಮಾಡಿ ಮಾಲ್ಡೀವ್ಸ್ಗೆ ಬನ್ನಿ, ಪ್ರವಾಸವನ್ನು ಮಾಡಿ, ನಿಮಗೆ ನನ್ನ ಹೃದಯಪೂರ್ವಕ ಸ್ವಾಗತ ಅಂತ ಹೇಳೋದ್ರ ಮೂಲಕ ಸೋಲನ್ನು ಮಾಲ್ಡೀವ್ಸ್ ಒಪ್ಪಿಕೊಂಡಂತೆ ಆಗಿದೆ. ಇದರಿಂದ ಅರ್ಥವಾಗಿದ್ದೇನೆಂದರೆ, ಭಾರತದ ಜನ ನಿರ್ಧಾರ ಮಾಡಿದ್ರೆ ಯಾವ ದೇಶವನ್ನಾದರೂ ಸರಿ ಅಲ್ಲಾಡಿಸಬಲ್ಲರು ಅನ್ನೋದು ಈ ಒಂದು ಘಟನೆಯಿಂದ ಪ್ರೂವ್ ಆಗೋಯಿತು. ಎಲ್ಲರೂ ಒಂದು 1947ಕ್ಕಿಂತ ಮುಂಚೆ ಇದ್ದ ಭಾರತ, 1947 ಆದಮೇಲೆ ಒಂದಷ್ಟು ವರ್ಷಗಳ ಕಾಲ ಇದ್ದಂತಹ ಭಾರತ ಇವತ್ತಿಗೂ ಇದೆ ಅಂದ್ಕೊಂಡು ನಮ್ಮ ಮೇಲೆ ರೈಡ್ ಮಾಡೋದಕ್ಕೆ ಬಂದರೆ ಏನು ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬೇಕು. ದಿಸ್ ಈಸ್ ದ ಪವರ್ ಆಫ್ ಭಾರತ್, ದಿಸ್ ಈಸ್ ದ ಪವರ್ ಆಫ್ ಮೋದಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.